ವೆಲ್ಕಮ್ ಟು ಜಾನಸ್ ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಒಂದೊಂದು ಸರಿ ನಾವು ಬೆಳಿಗ್ಗೆ ಹಾಲು ತೊಗೊಂಡು ಬರ್ತೀವಿ. ಸೊ ಅದು ಮಿಕ್ಕಿರುವಂಥ ಹಾಲನ್ನ ಸಾಯಂಕಾಲ ಟೀ ಮಾಡೋದಕ್ಕೆ ಹೋದರೆ ಒಡೆದೋಗುತ್ತೆ. ಒಂದೊಂದು ಸರಿ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದೇ ಥರ ಒಂದೊಂದು ಸರಿ ಹಾಲು ಒಡೆದೋಗುತ್ತೆ. ಸೊ ಅದರಿಂದ ಯಾವ ರೀತಿಯಾಗಿ ನಾವು ಹಾಲು ಒಡೆದೇ ಇರೋ ಥರ ಟೀ ಮಾಡೋದು ಅಂತ ಹೇಳ್ಕೊತಾ ಇದ್ದೀನಿ. ಮೊದಲನೇಗೆ ಟೀ ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕೋಬೇಕು. ನೀರು ಸ್ವಲ್ಪ ಬಿಸಿ ಆದ ನಂತರ ನಾವು ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. 1/4 ಲೀಟ್ರಷ್ಟು ಹಾಲಿತ್ತು. ಸೊ ಹಾಲು ಹಾಕ್ತಾ ಇದ್ದೀನಿ. ಇವಾಗ 1-2 ಕುದಿ ಬಂದ ನಂತರ 1/4 ಟೀ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನೀರು ಹಾಕಿ ಆಮೇಲೆ ಕಾರಣಕ್ಕೂ ಹಾಲು ಒಡೆಯೋಲ್ಲ. ಸೊ ಇದರಿಂದ ಇವಾಗ ಚೆನ್ನಾಗಿ ಟೀ ಪುಡಿ 1-2 ನಿಮಿಷ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ, 1-3 ಕುದಿ ಬಂದರೆ ಸಾಕು, ಪರ್ಫೆಕ್ಟಾಗಿ ಟೀ ಪುಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಂತರ ನಾನಿಲ್ಲಿ 3 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ಗೆ ಎಷ್ಟು ಸಕ್ಕರೆ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ 1/4 ಲೀಟ್ರ್ ಹಾಲಿಗೆ. ಓಕೆ, ಇವಾಗ ಇದನ್ನು 3 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದ ನಂತರ ನಾನು ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಮೊದಲು ಟೀ ಪಾತ್ರೆಗೆ ನೀರು ಹಾಕಿ ಆಮೇಲೆ ಹಾಲು ಹಾಕಿ ಕುದಿಸೋದ್ರಿಂದ ಯಾವುದೇ ಕಾರಣಕ್ಕೂ ಹಾಲು ಒಡೆದೋಗೋದಿಲ್ಲ. ಸೊ ಈ ವಿಡಿಯೋಲಿ ನಿಮಗೆ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.